ಸರ್ಗೆ ವಿಧಾನಸೌಧದಲ್ಲಿ ಪಾಕಿಸ್ತಾನ ಜಿಂದಾಬಾದ್ ಪ್ರಕರಣ ಎಫ್ಎಸ್ಎಲ್ ರಿಪೋರ್ಟ್ ಬಂದಿದೆ. ಗವರ್ನಮೆಂಟ್ ಅದನ್ನು ಕೊಟ್ಟಿಗೆ ಮೀನಮೇಷ ಆಗಿಸ್ತಾ ಇದೆ. ನಾನು 2023 ಏಪ್ರಿಲ್ ಮೇನಲ್ಲಿ ವಿಧಾನಸಭೆ ಚುನಾವಣೆ ನಡೆಯುವಾಗ ಪ್ರಚಾರಾಂದೋಲನ ಸಂದರ್ಭದಲ್ಲಿ ನಾನು ಹೇಳಿದ್ದೆ, ನೀವು ಒಂದು ವೇಳೆ ಕಾಂಗ್ರೆಸ್ಸಿಗೆ ವೋಟ್ ಹಾಕಿದರೆ ಸ್ಥಾಪನೆ ಆಗೋದು ಕನ್ನಡಿಗರ ಸರ್ಕಾರ ಅಲ್ಲ, ತಾಲಿಬಾನಿ ಸರ್ಕಾರ ಬರುತ್ತೆ ಅಂತ ಹೇಳಿದ್ದೆ. ಇವತ್ತು ಏನು ನಡೀತಾ ಇದೆ, ತಾಲಿಬಾನಿ ಸರ್ಕಾರ ಆಡಳಿತ ನಡೆಸ್ತಾ ಇದೆ ಅನ್ನೋದಕ್ಕೆ ಬಹಳಷ್ಟು ಘಟನೆಗಳು ಸಾಕ್ಷಿಯಾಗಿದೆ. ಇವತ್ತು ವಿಧಾನಸೌಧದೊಳಗಡೆ ಪಾಕಿಸ್ತಾನ್ ಜಿಂದಾಬಾದ್ ಅನ್ನೋ ಘೋಷಣೆ ಮೊಳಗ್ತಾ ಇದೆ ಅಂತ ಹೇಳಿದ್ರೆ ಇವತ್ತು ಯಾರು ಆಡಳಿತ ನಡೆಸ್ತಾ ಇದ್ದಾರೆ ಅನ್ನೋದು ಬಹಳ ಸ್ಪಷ್ಟವಾಗ್ತಾ ಇದೆ. ಇನ್ನು ಮುಂದೆ ವಿಧಾನಸೌಧದಲ್ಲಿ ಮೇಲ್ಗಡೆ ಏನು ಗೋಪುರ ಇದೆಯಲ್ಲ, ಗೋಪುರ ಮುಂದೊಂದು ದಿನ ಅದು ಗುಂಬಜ್ ಆಗಿ ಅದರ ಮೇಲೆ ಒಂದು ಲೌಡ್ ಸ್ಪೀಕರ್ ಇಟ್ಟು ಆಜಾನ್ ಕೂಗಿದ್ರು ಕೂಡ ಆಶ್ಚರ್ಯ ಪಡಬೇಡಿ, ಈ ಕಾಂಗ್ರೆಸ್ ಮುಂದುವರೆದ್ರೆ. ಹಾಗೆ ಬಾಂಬ್ ಬ್ಲಾಸ್ಟ್. ಈ ಪವಿತ್ರ ರಾತ್ರಿ ಎಚ್ಚರವಾಗಿದ್ದು ಸ್ವಲ್ಪ ಅರಿವನ್ನ ಕಾಪಾಡಿಕೊಂಡರೆ ಇದು ನಿಮ್ಮ ಜೀವನದಲ್ಲಿ ಮಹತ್ತರ ಒಳಿತನ್ನು ತರುತ್ತೆ. ಆದಿಯೋಗಿಯ ಅನುಗ್ರಹದಲ್ಲಿ ಶಕ್ತಿಯುತಗೊಳಿಸಿದ ರುದ್ರಾಕ್ಷವನ್ನು ಉಚಿತವಾಗಿ ಮನೆಗೆ ತಲುಪಿಸಲಾಗುವುದು. SMS ಮೂಲಕ ನೋಂದಣಿಗಾಗಿ 8300 ಮಿಸ್ ಕಾಲ್ ನೀಡಿ. ಇದು ನಿಮ್ಮೆಲ್ಲರಿಗೂ ಕೇವಲ ಜಾಗರಣೆಯ ರಾತ್ರಿಯಲ್ಲ, ಜಾಗೃತಿಯ ರಾತ್ರಿ ಆಗಬೇಕು. ಶುರುವಾಗಿದೆ. ಹಿಂದೆ ಮನಮೋಹನ್ ಸಿಂಗ್ ಅವರು ಈ ದೇಶದ ಪ್ರಧಾನಿಯಾಗಿದ್ದಾಗ 10 ವರ್ಷಗಳ ಕಾಲ ಅದು ಚಿನ್ನಸ್ವಾಮಿ ಸ್ಟೇಡಿಯಂ ಇಂದ ಹಿಡಿದು ಲುಂಬಿನಿ ಗಾರ್ಡನ್ ಇರಬಹುದು, ಜರ್ಮನ್ ಬೇಕರಿ ಇರಬಹುದು, ಅಥವಾ ಪುಣಾದಲ್ಲಿ ಬಾಂಬ್ ಬ್ಲಾಸ್ಟ್ ಆಗಿರೋದು, ಮುಂಬೈ ಬ್ಲಾಸ್ಟ್ ಇರಬಹುದು, ಡೆಲ್ಲಿ ಬ್ಲಾಸ್ಟ್ ಇರಬಹುದು, ಗುಜರಾತ್ನ ಸೂರತ್ನಲ್ಲಿ ಬ್ಲಾಸ್ಟ್ ಇರಬಹುದು, ದೇಶಾದ್ಯಂತ ಸರಣಿ ಬಾಂಬ್ ಬ್ಲಾಸ್ಟ್ಗಳು ನಡೀತಾ ಇದ್ದು. ಇವತ್ತು ಕಾಂಗ್ರೆಸ್ ಕರ್ನಾಟಕದಲ್ಲಿ ಅಧಿಕಾರಕ್ಕೆ ಬಂದಿದೆ, ಹಾಗಾಗಿ ಬಾಂಬ್ ಬ್ಲಾಸ್ಟ್ಗಳು ಪ್ರಾರಂಭವಾಗಿದೆ. ಇದು ಕರ್ನಾಟಕ ಜನಕ್ಕೆ ಹೇಳಲಿಕ್ಕೆ ಬಯಸ್ತೇನೆ, ಇದು ಬರೀ ಟ್ರೈಲರ್ ಅಷ್ಟೇನೆ. ಇನ್ನು ಮುಂದೆ ಇನ್ನೂ ದುರ್ಘಟನೆಗಳು ಕಾದಿದ್ದಾವೆ. ಆದಷ್ಟು ಬೇಗ ಲೋಕಸಭಾ ಚುನಾವಣೆಯಲ್ಲಿ ಅತಿ ಹೆಚ್ಚು ಸ್ಥಾನಗಳನ್ನು 28ಕ್ಕೆ 28 ಬಿಜೆಪಿ ಜೆಡಿಎಸ್ ಮೈತ್ರಿಕೂಟ ಕೊಟ್ಟು ಈ ಸರ್ಕಾರ ತೊಲಗೋದಕ್ಕೆ ಅವಕಾಶ ಮಾಡಿಕೊಟ್ರೆ ಕರ್ನಾಟಕ ಉಳಿಯುತ್ತೆ, ಇಲ್ಲ ಅಂತಂದ್ರೆ ಗಂಡ ಅಂತರನೇ ಕಾದಿದೆ. ಅಲ್ಲ, ಇಷ್ಟು ದಿನ ಆದ್ರೂ ಕೂಡ ಬಾಂಬ್ ಬ್ಲಾಸ್ಟ್ ಮಾಡಿದಂತವ್ರು ಫೋಟೋ ಸಾಕ್ಷಿಗಳಿದ್ರು ಕೂಡ ಅವ್ರು ನಡೀಲಿಕ್ಕೆ ಆಗ್ತಾ ಇಲ್ಲ. ನಿಮಗೆ ಒಸಾಮಾ ಬಿನ್ ಮುಲ್ಲಾ ಉಮರ್ ಅವ್ರ ತರದವರು ಆಡಳಿತ ನಡೆಸುವಾಗ ಬಾಂಬ್ ಹಾಕೋರಿಗೆ ಅವರು ರಕ್ಷಣೆ ಕೊಡ್ತಾರೆ ಹೊರತು ಅವ್ರನ್ನ ಹಿಡಿಯುವಂತ ಕೆಲಸ ಯಾವತ್ತೂ ಮಾಡಲ್ಲ. ಕರ್ನಾಟಕದಲ್ಲಿ ನಡೀತಾ ಇರೋದು ಅದೇ. ಇದು FSL ವರದಿನೂ ಕೂಡ ಇವತ್ತು ನಮ್ಮ ಬಿಜೆಪಿ ಸೋಷಿಯಲ್ ಮೀಡಿಯಾದಲ್ಲೂ ಕೂಡ ಅದರದೊಂದು ಇದನ್ನು ಕೂಡ ವರದಿನೂ ಕೂಡ ಪೋಸ್ಟ್ ಮಾಡಿದ್ದಾರೆ. ಇಷ್ಟಾಗಿಯೂ ಕೂಡ ಅವರ ಸೋಷಿಯಲ್ ಮೀಡಿಯಾದಲ್ಲಿ ತಿರ್ಚಿದ್ದಾರೆ, ಮೀಡಿಯಾದವರೇ ಸುಳ್ಳು ಹೇಳ್ತಿದ್ದಾರೆ ಎಲ್ಲ ಅಂತ. ಈ ರೀತಿ ಲಜ್ಜೆಗೆಟ್ಟು ಡಿಫೆಂಡ್ ಮಾಡುವಂತ ಅಗತ್ಯ ಇದೆ. ಯಾರು ಪಾಕಿಸ್ತಾನ್ ಜಿಂದಾಬಾದ್ ಅಂತ ಹೇಳ್ತಾನೆ ಅವ್ನು ದೇಶದ್ರೋಹಿ ಅಂತ ಹೇಳಿ ಅವ್ನು ಒದ್ದು ಒಳಗೆ ಹಾಕಕ್ಕೆ ಇವ್ರಿಗೆ ಯಾಕೆ ಅಂಜಿಕೆ ಅಂತ ನನಗೆ ಅರ್ಥ ಆಗ್ತಿಲ್ಲ. ನಾನು ಸಿದ್ದರಾಮಯ್ಯ ಸಾಹೇಬ್ರಿಗೆ ಹೇಳಲಿಕ್ಕೆ ಬಯಸ್ತೇನೆ, ಸರ್ ನೀವು ಮುಸಲ್ಮಾನರು, ನೀವು ಏನೇ ಮಾಡಿ ನೀವು ಅವ್ರ ಕೈ ಕಡಿದ್ರು ಕೂಡ ನಿಮಗೆ ಓಟ್ ಹಾಕೋದು, ಮತ್ತೆ ಯಾಕೆ ರಕ್ಷಣೆ ಮಾಡಕ್ ಹೋಗ್ತಾ ಇದ್ದೀರಿ ನೀವು? ಇದೇ ತರ ಮುಂದುವರಿತು ಅಂತ ಹೋದ್ರೆ ಕರ್ನಾಟಕ ಯಾವ ಸ್ಥಿತಿಗೆ ಬರುತ್ತೆ ನೀವೇ ಯೋಚನೆಯನ್ನು ಮಾಡಿ. ಕರ್ನಾಟಕ ಒಂದು ಸಭ್ಯ ರಾಜಕಾರಣಕ್ಕೆ, ಕಾನೂನು ಸುವ್ಯವಸ್ಥೆಗೆ ಹೆಸರಾಗಿರುವಂತಹ ರಾಜ್ಯ ಇದು. ಇಲ್ಲಿ ನೀವು ಈ ರೀತಿ ಎನ್ಕರೇಜ್ಮೆಂಟ್ ಅನ್ನ ಕೊಡ್ತಾ ಇದ್ರಿ. ಒಂದು ನೀವು ಹೇಳಿಕೆ ನೀವು ನಿರ್ದಾಕ್ಷಿಣ ಕ್ರಮ ಕೈಗೊಳ್ತೀನಿ ಅಂತ ಹೇಳಿಕೆ ಕೊಟ್ಟಿದ್ರಿ, ಅದಕ್ಕೆ ನಾನು ನಿಮ್ಗೆ ಸ್ವಾಗತ ಇದೆ. ಫಸ್ಟ್ ಟೈಮ್ ನೀವು ಈ ರೀತಿ ಒಂದು ಮಾತನಾಡಿರುವಂತದ್ದು, ಆದರೆ ಕೃತಿಯಲ್ಲೂ ಕೂಡ ಅದನ್ನ ತೋರಿ ಅಂತ ನಾನು ಕೇಳ್ಕೊಳ್ತೀನಿ.